ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಪಾರಂಪರಿಕ ಸಿಹಿಗಳಲ್ಲಿ ಒಂದಾಗಿರುವಂತಹ ಬೆಲ್ಲದ ಕರ್ಜಿಕಾಯಿ. ಹಬ್ಬಗಳಲ್ಲಿ ಸುಲಭವಾಗಿ ನಾವು ಇದನ್ನು ಮನೇಲೇ ಮಾಡ್ಕೋಬೋದು. ಬನ್ನಿ ಕರ್ಜಿಕಾಯಿ ಮಾಡೋಕ್ಕೆ ಶುರು ಮಾಡೋಣ. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಅಗಲವಾದ ತಟ್ಟೆನ ತಗೊಂಡು 250 ಗ್ರಾಮಷ್ಟು ಮೈದಾ ಹಿಟ್ಟನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. 50 ಗ್ರಾಮಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೀವು ತುಪ್ಪದ ಬದಲಾಗಿ ವನಸ್ಪತಿನೂ ಸೇರಿಸ್ಕೋಬೋದು, ಎಣ್ಣೆಯನ್ನು ಸಹ ಸೇರಿಸ್ಕೋಬೋದು. ಈಗ ಇದಕ್ಕೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ತುಪ್ಪ ಮತ್ತು ಮೈದಾ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಮೈದಾ ಹಿಟ್ಟು ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳೋ ಥರ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಹೊರಭಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ, ಬಿಸ್ಕೆಟ್ ಥರ ಇರುತ್ತೆ. ಈ ರೀತಿ ಮುಷ್ಟಿ ಮಾಡಿದಾಗ ನಾವು ಉಂಡೆಯಾಗಿ ಬರಬೇಕು. ಈ ರೀತಿಯಾಗಿದ್ದಾಗ ನಮ್ಮ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹಿಟ್ಟನ್ನು ತುಂಬ ನಾದಕ್ಕೆ ಹೋಗಬಾರ್ದು. ಚಪಾತಿ ಹಿಟ್ಟಿರುತ್ತಲ್ಲ ಆ ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ನನಗೆ ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಸೇರಿಸ್ಕೊಂಡು ಮತ್ತೆ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರಬೇಕು ಹಿಟ್ಟು. ತುಂಬ ಸಾಫ್ಟು ಆಗಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈಗ ಇದಕ್ಕೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ ನಾವು ಇಟ್ಬಿಡೋಣ. ಅಷ್ಟರಲ್ಲಿ ಸ್ಟವ್ನ ಹಚ್ಕೊಂಡು ಒಂದು ಪಾನ್ನ ತೊಗೋತಾ ಇದ್ದೀನಿ. ಇದರಲ್ಲಿ ನಾನು 1 ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಮಾಡ್ಕೊಳ್ಳೋಣ. ತುಂಬ ಸೀಸ್ಬಾರ್ದು, ಕ್ರಿಸ್ಪಿ ಆಗಬೇಕಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾವು ಇದನ್ನು ತೆಕ್ಕೊಂಬಿಡೋಣ. ಈಗ ಬಿಸಿಯಾಗಿರೋವಂಥ ಕೊಬ್ಬರಿಯನ್ನು ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ಈಗ ಇದೇ ಪ್ಯಾನ್ ಇಟ್ಕೊಂಡು 1 ಸ್ಪೂನ್ ತುಪ್ಪನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಇದನ್ನು ಗರಿಯಾಗಿ ಹುರ್ಕೋತೀನಿ. ತುಂಬ ಕೆಂಪಾಗೋವರೆಗೆ ಹುರಿಯೋದು ಬೇಡ, ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಷ್ಟೇ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಗೋಡಂಬಿ, 2 ಟೇಬಲ್ ಸ್ಪೂನಷ್ಟು ಬಾದಾಮಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು 2 ಟೇಬಲ್ ಸ್ಪೂನಷ್ಟು ಗಸಗಸೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಹುರಿಗಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 1/2 ಕಪ್ ಹುರಿಗಡಲೆ ಹಿಟ್ಟು, ಸ್ವಲ್ಪ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸು ಆಪ್ಷನಲ್, ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬರೀ ಕೊಬ್ಬರಿ, ಕಡಲೆ ಹಿಟ್ಟು, ಬೆಲ್ಲದ ಪುಡಿಯನ್ನು ಉಪಯೋಗಿಸಿ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಹಾಕಿದ್ಮೇಲೆ ತುಂಬ ಹುರಿಯೋದು ಬೇಡ, ಇಷ್ಟು ಸಾಕು. ಇದನ್ನು ನಾವು ಕೊಬ್ಬರಿ ಜೊತೆ ಸೇರಿಸ್ಕೊಳ್ಳೋಣ. ಈಗ 1 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ 1 ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಈ ಒಂದು ಸ್ಟಫಿಂಗ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎಲ್ಲ ಪದಾರ್ಥಗಳನ್ನ ಹುರ್ಕೊಂಡು ಈ ರೀತಿಯಾದ ಸ್ಟಫಿಂಗ್ನ ರೆಡಿ ಮಾಡಿಕೊಂಡ್ರೆ ರುಚಿನೂ ಹೆಚ್ಚುತ್ತೆ ಮತ್ತು ತುಂಬ ದಿನದವರೆಗೂ ನಾವು ಸ್ಟೋರ್ ಮಾಡ್ಬೋದು. ಇವಾಗ ಮತ್ತೆ ಸ್ಟವ್ನ ಹಚ್ಕೊಂಡು ಒಂದು ಕಡಾಯಿನ ಇಟ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು 3/4 ಲೀಟ್ರಷ್ಟು ಆಯಿಲ್ನ ಹಾಕಿ ಲೋ ಫ್ಲೇಮಲ್ಲಿ ಕಾಯೋದಕ್ಕೆ ಬಿಟ್ಬಿಡೋಣ. ಈಗ ಹಿಟ್ಟನ್ನು ನೋಡೋಣ. ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ 1-2 ಸಲ ಇದನ್ನು ನಾದ್ಕೊಳ್ಳೋಣ. ಈಗ ಇದನ್ನು 2 ಪಾರ್ಟ್ ಮಾಡ್ಕೊಳ್ಳೋಣ. 2 ಪಾರ್ಟ್ ಮಾಡಿಕೊಂಡು ಸ್ವಲ್ಪ ಉದ್ದಕ್ಕೆ ನಾದ್ಕೊಳ್ಳೋಣ. ಈಗ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಉಂಡೆಗಳನ್ನು ನಾವು ಮಾಡ್ಕೊಳ್ಳೋಣ. ತುಂಬ ದಪ್ಪ ಉಂಡೆಗಳು ಬೇಡ, ತುಂಬ ಸಣ್ಣದಾಗೋ ಬೇಡ. ಈಗ ನಾನು ಎಲ್ಲ ಉಂಡೆಗಳನ್ನ ಈ ರೀತಿ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಡಿ, ಚಪಾತಿ ಲಟ್ಟಿಸ್ತೀವಲ್ಲ ಅಷ್ಟು ಇರಬೇಕು. ಸ್ವಲ್ಪ ತಿಕ್ನೆಸ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ತಿಕ್ನೆಸ್ ಇರಬೇಕು. ಈಗ ಸೈಡ್ಸ್ಗೆಲ್ಲ ನಾವು ಸ್ವಲ್ಪ ನೀರನ್ನು ಹಚ್ಕೊಳ್ಳೋಣ. ಈ ಒಂದು ಟ್ರಿಕ್ನ ಫಾಲೋ ಮಾಡೋದ್ರಿಂದ ನಮ್ಮ ಕರ್ಜಿಕಾಯಿಗಳು ಹೊಡೆದೋಗೋದಿಲ್ಲ. ಈಗ ನಾನು 1 ಸ್ಪೂನಷ್ಟು ಮಿಶ್ರಣವನ್ನು ಇಡ್ತಾ ಇದ್ದೀನಿ. ನಾವು ಆಗಲೇ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು, ಅದನ್ನು 1 ಸ್ಪೂನ್ ಇಟ್ಟು ಸೈಡ್ಸ್ ಎಲ್ಲ ಹಿಂಗೆ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀರು ಹಚ್ಕೊಂಡಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ಕೈಯಿಂದನೇ ಒಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮೋಲ್ಡ್ ಕೂಡ ಯೂಸ್ ಮಾಡ್ಬೋದು.
ಮೋಲ್ಡ್ ಯೂಸ್ ಮಾಡೋದ್ರಿಂದ ಹಿಟ್ಟು ಹೊರಗಡೆ ಎಲ್ಲ ಬರೋ ಸಾಧ್ಯತೆ ಇರುತ್ತೆ. ನನಗೆ ಹೀಗೆ ಮಾಡೋದೇ ಇಷ್ಟ ಆಗುತ್ತೆ. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನ ಲಟ್ಟಿಸ್ಕೊಂಡು ಮಿಶ್ರಣನ ಇಟ್ಕೋತಾ ಇದ್ದೀನಿ. ನಾವು ಕರ್ಜಿಕಾಯಿಗಳನ್ನ ಮಾಡಿಕೊಡುವಾಗ ಹಿಟ್ಟಿನ ಹಂಚಿಗೆ ನೀರನ್ನು ಹಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ. ಆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ತಿನ್ನೋದಕ್ಕೂ ಆ ಹರಗು ತುಂಬ ರುಚಿಯಾಗಿರುತ್ತೆ ಗರಿಗರಿಯಾಗಿ. ನೀವು ಈ ರೀತಿಯೇ ಟ್ರೈ ಮಾಡಿ. ಸಾಧ್ಯ ಆಗಲಿಲ್ಲ ಅಂದರೆ ಮೋಲ್ಡನ್ನು ಯೂಸ್ ಮಾಡಿ. ಆದರೆ ಹಂಚಿಗೆ ನೀರನ್ನು ಹಚ್ಚೋದನ್ನು ಮರಿಬೇಡಿ. ಇದೇ ರೀತಿಯಾಗಿ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಒಂದೊಂದೇ ಸೇರಿಸಿ ಕರಿಯೋಣ. ನಾವು ಕರ್ಜಿಕಾಯಿಗಳನ್ನ ಎಣ್ಣೆಲಿ ಹಾಕುವಾಗ ಫ್ಲೇಮ್ನ ಹೈಯಲ್ಲಿ ಇಟ್ಕೋಬೇಕು. ಹಾಕಾದ್ಮೇಲೆ ನಾವು ಲೋ ಫ್ಲೇಮ್ ಮಾಡ್ಕೋಬೇಕು. ಪ್ರತಿ ಸಾರಿನೂ ಇದೇ ರೀತಿಯಾಗಿ ಮಾಡ್ಕೋಬೇಕು. ಈಗ ನಾವು ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಕಲರ್ ಬರಬೇಕು. ಈಗ ಇದಾಗಿದೆ. ನಾವು ಎಣ್ಣೆಯಿಂದ ತೆಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆನ ಸೋರಿಸಿ ತೊಗೋತಾ ಇದ್ದೀನಿ. ತುಂಬ ಒಳ್ಳೆ ಕಲರ್ ಬಂದಿದೆ. ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನೋಡೋದಕ್ಕಂತೂ. ಇದೇ ರೀತಿಯಾಗಿ ನಾನು ಎಲ್ಲನೂ ಮಾಡಿಕೊಂಡು ಜೋಡಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಇದೇ ರೀತಿಯಾದ ಕರ್ಜಿಕಾಯಿಗಳನ್ನ ಮಾಡ್ಕೊಳ್ಳಿ, ನೈವೇದ್ಯಕ್ಕಿಡಿ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹೇಗೆ ಮಾಡಿದ್ರಿ ಅಂತ ರೆಸಿಪಿನ ಕೇಳಿದ್ರೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಯಾರು ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಕಮೆಂಟ್, ಲೈಕ್ ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.